ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇದ್ರು, ಬಿಸ್ನೆಸ್ ಅನಲಿಸ್ಟ್ ಮೇಲೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ಬಿಸ್ನೆಸ್ ಅನಲಿಸ್ಟ್ ಅಂದರೆ ಏನು, ಅವರೊಂದು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ಗಳು ಏನಿರುತ್ತೆ, ಯಾರು ಬಿಸ್ನೆಸ್ ಅನಲಿಸ್ಟ್ ಆಗ್ಬೋದು, ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್ ಸೆಟ್ಗಳೇನು, ಸ್ಯಾಲ್ರಿ ಸ್ಕೋಪ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟಿಗೆ ಬಿಸ್ನೆಸ್ ಅನಲಿಸ್ಟ್ ಅಂದರೆ ಏನು ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದರೆ XYZ ಕಂಪನಿ ಇದೆ. ಸೊ ಈ ಕಂಪನಿ ಆ್ಯಕ್ಚುಲಿ ಅಪ್ಲಿಕೇಶನ್, ವೆಬ್ಸೈಟ್ ಆರ್ಎಲ್ಸ್ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ ಆಗಿರುತ್ತೆ. ಬಿಸ್ನೆಸ್ ಪರ್ಸನ್ ಆರ್ಎಲ್ಸ್ ಒಬ್ಬ ಕ್ಲೈಂಟ್ ಅವನ ಬಿಸ್ನೆಸ್ಗೆ ಬೇಕಾಗಿರುವಂಥ ಒಂದು ಅಪ್ಲಿಕೇಶನ್ ಡೆವಲಪ್ ಆಗಬೇಕಿರುತ್ತೆ. ಈ ಒಬ್ಬ ಕ್ಲೈಂಟ್ XYZ ಕಂಪನಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ, ಇವರನ್ನ ಅಪ್ರೋಚ್ ಆಗ್ತಾನೆ. ಅವನಿಗೆ ಬೇಕಾಗಿರುವಂಥ ಒಂದು ರಿಕ್ವೈರ್ಮೆಂಟ್ಸ್, ಅವನ ಸಾಫ್ಟ್ವೇರ್ ಯಾವ ರೀತಿ ಆಗಬೇಕು, ಅವರ ಒಂದು ಬಿಸ್ನೆಸ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಇದನ್ನು ಒಬ್ಬ ಬಿಸ್ನೆಸ್ ಅನಲಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಬಿಸ್ನೆಸ್ ಅನಲಿಸ್ಟ್ ಅವನಿಗೆ ಟೆಕ್ನಿಕಲ್ ನಾಲೆಜು ಇರುತ್ತೆ, ಕ್ಲೈಂಟ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿನೂ ಇರುತ್ತೆ. ಸೊ ಬಿಸ್ನೆಸ್ ಅನಾಲಿಸ್ಟ್ ಏನು ಮಾಡ್ತಾನೆ, ಈ ಇನ್ಫಾರ್ಮೇಷನನ್ನು ಒಂದು ಪ್ರಾಪರ್ ಆದ ಒಂದು ಡಾಕ್ಯುಮೆಂಟೇಷನ್ ಮಾಡಿಬಿಟ್ಟು XYZ ಕಂಪನಿಯ IT ಡೆವಲಪ್ಮೆಂಟ್ ಟೀಮ್ಗೆ ಆ ಎಲ್ಲ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾನೆ. ಸೊ ಈ ಇನ್ಫಾರ್ಮೇಷನ್ನ ಬೇಸಿಸಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಆದ್ದರಿಂದ ಒಬ್ಬ ಬಿಸ್ನೆಸ್ ಅನಲಿಸ್ಟ್ ಕ್ಲೈಂಟ್ ಮತ್ತು ಡೆವಲಪ್ಮೆಂಟ್ ಟೀಮ್ನ ನಡುವೆ ಒಬ್ಬ ಮಿಡಲ್ ಮ್ಯಾನ್ ಅಂತ ಹೇಳ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಆದ ಒಂದು ಲಿಂಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ತುಂಬ ರೀತಿಯಾದ ಒಂದು ಕರೆಕ್ಷನ್ಸ್ ನಡೆಯುತ್ತೆ, ಟೆಸ್ಟಿಂಗ್ ನಡೆಯುತ್ತೆ. ಸೊ ಇದನ್ನೆಲ್ಲವನ್ನು ಬಿಸ್ನೆಸ್ ಅನಲಿಸ್ಟ್ ಹ್ಯಾಂಡಲ್ ಮಾಡ್ತಾನೆ. ಇದು ತುಂಬ ಸಿಂಪಲ್ ಆಗಿ ನಾನು ಹೇಳಿರುವಂಥದ್ದು. ಸೊ ಡೀಟೇಲ್ ಆಗಿ ಬಿಸ್ನೆಸ್ ಅನಲಿಸ್ಟ್ನ ಒಂದು ಜಾಬ್ ರೋಲ್ ಬಗ್ಗೆ ನೋಡೋದಾದರೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದುಬಿಟ್ಟು ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಮಾಡುವಂಥದ್ದು. ಸೊ ಕ್ಲೈಂಟ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಇವಾಗ ಒಂದು ಕ್ಲೈಂಟ್ ಇದ್ದಾರೆ, ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಇದೆ ಅಂದ್ಕೊಳ್ಳಿ. ಸೊ ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಒಂದು ಅಪ್ಲಿಕೇಶನ್, ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಬೇಕು. ಸೊ ಇಲ್ಲಿ ಪೇಷಂಟ್ ಡೇಟಾವನ್ನು ಮೇಂಟೈನ್ ಮಾಡಬೇಕು, ಸ್ಟಾಫ್ ಅಟೆಂಡೆನ್ಸ್ಗಳನ್ನ ಮೇಂಟೈನ್ ಮಾಡಬೇಕು, ಪ್ರಾಡಕ್ಟ್ ಸಪ್ಲೈ ಆಗುತ್ತೆ ಅದರ ಒಂದು ಡೇಟಾ ಮೇಂಟೈನ್ ಆಗಬೇಕು. ಈ ರೀತಿ ಒಂದು ಕಂಪ್ಲೀಟ್ ಆದ ಒಂದು ಹಾಸ್ಪಿಟಲ್ನ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಬೇಕು. ಇದು ಕ್ಲೈಂಟ್ನ ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಈ ಕ್ಲೈಂಟ್ನ ರಿಕ್ವೈರ್ಮೆಂಟನ್ನು ಎಷ್ಟು ಪಾಸಿಬಲ್ ವೇ ಆಗುತ್ತೆ ಅಷ್ಟು ರೀತಿಯಲ್ಲಿ ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಕ್ಲೈಂಟ್ನ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಇದು ರಿಕ್ವೈರ್ಮೆಂಟ್ ಗ್ಯಾದರಿಂಗಲ್ಲಿ ನಡೆಯುತ್ತೆ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಅದೊಂದು ಜಾಬ್ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಡಾಕ್ಯುಮೆಂಟೇಷನ್ ಆಗಿರುತ್ತೆ. ಸೊ ಇವಾಗ ಕ್ಲೈಂಟಿಂದ ಏನೆಲ್ಲ ಇನ್ಫಾರ್ಮೇಷನ್ಸ್ಗಳು ಬಂದಿದೆ, ಮೇ ಬಿ ಕ್ಲೈಂಟ್ಸ್ ಅವ್ರದ್ದು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಕ್ಲೀನ್ ಆದ ಒಂದು ಡಾಕ್ಯುಮೆಂಟೇಷನ್ ಮಾಡಿ ಬಿಸ್ನೆಸ್ ಅನಲಿಸ್ಟ್ಗೆ ಪ್ರೊವೈಡ್ ಮಾಡ್ತಾರೆ. ಬಿಸ್ನೆಸ್ ಅನಲಿಸ್ಟ್ ಕ್ಲೈಂಟಿಂದ ಬೇರೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಆಗಿದೆ ಅವ್ರು ಕೊಟ್ಟಿರುವಂತಹ ಒಂದು ಡಾಕ್ಯುಮೆಂಟೇಷನ್ನ ಅನಲೈಸ್ ಮಾಡಿಬಿಟ್ಟು ಬಿಸ್ನೆಸ್ ಅನಲಿಸ್ಟ್ ಅವನ ಓನ್ ಒಂದು ಡಾಕ್ಯುಮೆಂಟೇಷನನ್ನು ಕ್ರಿಯೇಟ್ ಮಾಡ್ತಾನೆ. ಇದು ಬಂದ್ಬಿಟ್ಟು BRD, FSD, ರಿಲೀಸ್ ನೋಟ್ಸ್, ಟೆಸ್ಟ್ ಕೇಸಸ್, ಈ ರೀತಿಯಾದ ಫಾರ್ಮ್ಸಲ್ಲಿ ಡಾಕ್ಯುಮೆಂಟೇಷನನ್ನು ಕ್ರಿಯೇಟ್ ಮಾಡಿಬಿಟ್ಟು ಈ ಡಾಕ್ಯುಮೆಂಟೇಷನನ್ನು ಅವನ ಕಂಪನಿಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ಗೆ ಪ್ರೊವೈಡ್ ಮಾಡ್ತಾನೆ. ಥರ್ಡ್ ವೆರಿ ಇಂಪಾರ್ಟೆಂಟ್ ಜಾಬ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಡೇಟಾ ಅನಾಲಿಸಿಸ್. ಕ್ಲೈಂಟ್ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೊಡ್ತಾನೆ, ಇವಾಗ ಸಪೋಸ್ ಎಕ್ಸಾಂಪಲ್ಗೆ ಅದು ಹಾಸ್ಪಿಟಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೋದಾದರೆ ಬಿಸ್ನೆಸ್ ಅನಲಿಸ್ಟ್ ಕರೆಂಟ್ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ಆ ಅಪ್ಲಿಕೇಶನ್ ಯಾರು ಯೂಸ್ ಮಾಡ್ತಾ ಇದ್ದಾರೆ, ಅವರ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗ್ತಿದೆ, ಅದರಲ್ಲಿರುವಂಥ ಪಾಸಿಟಿವ್ ಪಾಯಿಂಟ್ಸ್ಗಳೇನು, ನೆಗೆಟಿವ್ ಪಾಯಿಂಟ್ಸ್ಗಳೇನು, ಇದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಇದನ್ನು ಡೇಟಾ ಥ್ರೂ ಅರ್ಥ ಮಾಡ್ಕೊಳ್ಳುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಕಸ್ಟಮರ್ ಆರ್ಎಲ್ಸ್ ಆ ಅಪ್ಲಿಕೇಶನನ್ನು ಯೂಸ್ ಮಾಡುವವರ ಒಂದು ಫೀಡ್ಬ್ಯಾಕ್ ಏನಿದೆ, ಕಸ್ಟಮರ್ ಯಾವ ರೀತಿ ಆ ಅಪ್ಲಿಕೇಶನನ್ನು ಯೂಸ್ ಮಾಡುವಾಗ ಅವ್ರು ಯಾವ ರೀತಿ ಫೀಲ್ ಮಾಡ್ತಾರೆ, ಪೇಷಂಟ್ ಯಾವ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಫೇಸ್ ಮಾಡ್ತಾರೆ, ಇದನ್ನೆಲ್ಲ ಒಂದು ಡೇಟಾ ಥ್ರೂ ಅವರು ಅನಲೈಸ್ ಮಾಡಬೇಕಾಗತ್ತೆ. ಸೊ ಡೇಟಾ ಅನಾಲಿಸಿಸ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಅದೊಂದು ಜಾಬ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಬಿಸ್ನೆಸ್ ಅನಲಿಸ್ಟ್ ಇದ್ದು ಫೋರ್ತ್ ವೆರಿ ಇಂಪಾರ್ಟೆಂಟ್ ಜಾಬ್ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಸಾಫ್ಟ್ವೇರ್ ಟೆಸ್ಟಿಂಗ್ ಆಗಿರುತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಏನು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಟೆಸ್ಟಿಂಗಿಗೆ ಅಪ್ಲೈ ಮಾಡಬೇಕು.
ಮಾಡಬೇಕು. ಸೊ ಡೈರೆಕ್ಟಾಗಿ ಕ್ಲೈಂಟ್ಗೆ ಆ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕಿಂತ ಮುಂಚೆ ತುಂಬ ರೀತಿಯಾದ ಒಂದು ಟೆಸ್ಟಿಂಗನ್ನು ಮಾಡಬೇಕಾಗತ್ತೆ. ಸೊ ಆದ್ದರಿಂದ ಒಬ್ಬ ಬಿಸ್ನೆಸ್ ಅನಾಲಿಸ್ಟ್ಗೆ ಬೇಸಿಕ್ ಆದ ಒಂದು ಸಾಫ್ಟ್ವೇರ್ ಟೆಸ್ಟಿಂಗ್ನ ಒಂದು ನಾಲೆಜ್ ಇರಬೇಕಾಗತ್ತೆ. ನೆಕ್ಸ್ಟ್ ಫಿಫ್ತ್ ವೆರಿ ಇಂಪಾರ್ಟೆಂಟ್ ಆದ ಒಂದು ಜಾಬ್ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಟೀಮ್ ಕೋಆರ್ಡಿನೇಷನ್ ಆಗಿರುತ್ತೆ. ಸೊ ಬಿಸ್ನೆಸ್ ಅನಾಲಿಸ್ಟ್ ನಾರ್ಮಲ್ ಆಗಿ ಸ್ಟೇಕ್ ಹೋಲ್ಡರ್ಸ್, ಕ್ಲೈಂಟ್, ಆಮೇಲೆ IT ಡೆವಲಪ್ಮೆಂಟ್ ಟೀಮ್ ಇರ್ಬೋದು, ಆರ್ಎಲ್ಸ್ ಅವನ ಒಂದು ಟೀಮಲ್ಲಿ ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡುವಂಥದ್ದು, ಡೆಲಿಗೇಷನ್ಸ್ ಮಾಡುವಂಥದ್ದು, ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಟೀಮ್ ಹ್ಯಾಂಡ್ಲಿಂಗ್ ಸ್ಕಿಲ್ ಇದು ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ. ನೆಕ್ಸ್ಟ್ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಅನಲಿಸ್ಟ್ ಆಗಬೇಕಂತಾದರೆ ಬೇಕಾಗುವಂತಹ ಸ್ಕಿಲ್ಸ್ಗಳು ಯಾವುದು ಅಂತ ನೋಡೋಣ. ಸೊ ಇದರಲ್ಲಿ ಮೇನ್ ಆಗಿ 2 ಸ್ಕಿಲ್ಸ್ಗಳು ಬೇಕಾಗುತ್ತೆ. ಒಂದು ಟೆಕ್ನಿಕಲ್ ಸ್ಕಿಲ್, ಇನ್ನೊಂದು ಸಾಫ್ಟ್ ಸ್ಕಿಲ್. ಸೊ ಫಸ್ಟ್ಗೆ ಟೆಕ್ನಿಕಲ್ ಸ್ಕಿಲ್ಸಲ್ಲಿ ಬರುವಂಥದ್ದು ಒಳ್ಳೆಯದಾಗಿ ಮೈಕ್ರೋಸಾಫ್ಟ್ ಟೂಲ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು. ಮೇನ್ ಆಗಿ ಅದರಲ್ಲಿ ಪವರ್ ಪಾಯಿಂಟ್, ಅಡ್ವಾನ್ಸ್ ಎಕ್ಸೆಲ್ ಚೆನ್ನಾಗಿ ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಆದ ಒಂದು ಟೆಕ್ನಿಕ್ ಸ್ಕಿಲ್ ಗೊತ್ತಿರಬೇಕಾಗಿರುವಂಥದ್ದು ಡೇಟಾ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ಗಳು. ಸೊ ಅದರಲ್ಲಿ ಮೇನ್ ಆಗಿ ಇವಾಗ ಯೂಸ್ ಆಗುವಂಥದ್ದು MySQL. ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಆದ ಒಂದು ಟೆಕ್ನಿಕಲ್ ಸ್ಕಿಲ್ ಬಂದ್ಬಿಟ್ಟು ಡೇಟಾ ಅನಾಲಿಸಿಸ್. ಸೊ ಅದೇ ಡೇಟಾ ಅನಾಲಿಸಿಸ್ ಅಲ್ಲಿ ಕರೆಂಟ್ಲಿ ಮೇನ್ ಆಗಿ ಕಲಿಬೇಕಾಗಿರುವಂಥದ್ದು ಪವರ್ BI ಆರ್ ಎಲ್ಸ್ ಟ್ಯಾಬ್ಲೋ. ಎರಡು ಗೊತ್ತಿದ್ರೆ ಒಳ್ಳೆಯದು. ಬಟ್ ಇವಾಗ ತುಂಬ ಜಾಸ್ತಿಯಾಗಿ ಡೇಟಾ ಅನಾಲಿಸಿಸ್ಗೆ ಯೂಸ್ ಆಗುವಂತಹ ಒಂದು ಟೂಲ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಪವರ್ BI. ಸೊ ಮೈಕ್ರೋಸಾಫ್ಟ್ ಪವರ್ BI ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೇನೆ, ನೀವು ಬೇಕಾದರೆ ಅದನ್ನು ನೋಡ್ಬೋದು. ನೆಕ್ಸ್ಟ್ ಫೋರ್ತ್ ಟೆಕ್ನಿಕಲ್ ಸ್ಕಿಲ್ ಬಂದ್ಬಿಟ್ಟು ಸಾಫ್ಟ್ವೇರ್ ಟೆಸ್ಟಿಂಗ್. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಬಂದಾಗ ಮೇನಾಗಿ ಇವಾಗ ಜಾಸ್ತಿಯಾಗಿ ಯೂಸ್ ಆಗುವಂಥ ಒಂದು ಟೂಲ್ ಬಂದ್ಬಿಟ್ಟು ಸೆಲೆನಿಯಮ್. ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ಸ್ಗಳು. ಸಾಫ್ಟ್ ಸ್ಕಿಲ್ಲಲ್ಲಿ ಮೇನಾಗಿ ಬರುವಂಥದ್ದು ಕಮ್ಯುನಿಕೇಷನ್ ಸ್ಕಿಲ್. ಸೊ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಬಂದಾಗ ಮೇನಾಗಿ ಇಲ್ಲಿ ನಾವು ಇಂಡಿಯನ್ ಕ್ಲೈಂಟ್ಸ್ ಆ್ಯಸ್ ವೆಲ್ ಆಸ್ ಫಾರಿನ್ ಕ್ಲೈಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೇವೆ. ಸೊ ಆದ್ದರಿಂದ ಇಂಗ್ಲೀಷ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫ್ಲೂಯೆಂಟ್ ಇಂಗ್ಲೀಷ್ ಅಲ್ಲದಿದ್ದರೂ ನೀವೇನು ಹೇಳ್ತಿರೋದು ಇನ್ನೊಬ್ಬರಿಗೆ ಅರ್ಥ ಆಗುವ ರೀತಿ ಮ್ಯಾನೇಜಬಲ್ ಇಂಗ್ಲೀಷ್ ಆದರೂ ಇಲ್ಲಿ ಬೇಕೇ ಬೇಕಾಗತ್ತೆ. ಕ್ಲೈಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ, ಸ್ಟೇಕ್ ಹೋಲ್ಡರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ, ನಿಮ್ಮ ಒಬ್ಬ ರಿಪೋರ್ಟಿಂಗ್ ಲೈಕ್ ಪ್ರಾಜೆಕ್ಟ್ ಮ್ಯಾನೇಜರ್ ಇಲ್ಲದಿದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್, ನಿಮ್ಮ ಸೀನಿಯರ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ. ಸೊ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಕಮ್ಯುನಿಕೇಷನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಗ್ಲೀಷ್ ಕಮ್ಯುನಿಕೇಷನ್ ಜೊತೆ ರಿಟರ್ನ್ ಕಮ್ಯುನಿಕೇಷನ್, ಇಮೇಲ್ ಕಮ್ಯುನಿಕೇಷನ್ ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಒಬ್ಬ ಬಿಸ್ನೆಸ್ ಅನಾಲಿಸ್ಟ್ಗೆ ಬೇಕಾಗಿರುವಂಥದ್ದು, ಇದು ತುಂಬ ಇಂಪಾರ್ಟೆಂಟ್, ಕಾನ್ಫಿಡೆನ್ಸ್. ಸೊ ಯಾಕಂದರೆ ನಾನು ಅವಾಗನೇ ಹೇಳಿದಾಗೆ ನೀವು ಇಲ್ಲಿ ತುಂಬ ಹೈ ರಿಪ್ಯೂಟೆಡ್ ಡೆಸಿಗ್ನೇಟೆಡ್ ಪೀಪಲ್ ಜೊತೆ ನೀವು ಇಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ. ನಿಮ್ಮ ಒಂದು ಕಮ್ಯುನಿಕೇಷನ್, ನಿಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ಯಾವುದೇ ಒಂದು ಕ್ಲೈಂಟ್ನ ವರ್ಕನ್ನು ನೀವು ಕಂಪನಿಗೆ ತೆಗೆದುಕೊಡೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇರುತ್ತೆ. ಸೊ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕಾನ್ಫಿಡೆಂಟಾಗಿ ಯಾವ ರೀತಿ ಒಬ್ಬ ಕ್ಲೈಂಟ್ ಜೊತೆ ಮಾತಾಡ್ತೀರಾ, ಅವರ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ಫೈನಲ್ ಪ್ರಾಡಕ್ಟ್ನ ಒಂದು ಡೆವಲಪ್ಮೆಂಟ್ ಸ್ಟೇಜಿಂದ ಹಿಡಿದ್ಬಿಟ್ಟು ಪ್ರಾಡಕ್ಟ್ನ ಒಂದು ಹ್ಯಾಂಡ್ ಓವರ್ ಸ್ಟೇಜ್ ತನಕ ನೀವು ಕ್ಲೈಂಟ್ ಜೊತೆ, ನಿಮ್ಮ ಒಂದು ಟೀಮ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತೀರಾ. ಸೊ ಆದ್ದರಿಂದ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಆದ ಒಂದು ಸ್ಕಿಲ್ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ಗಳು. ಸೊ ಇಲ್ಲಿ ಕೆಲವೊಮ್ಮೆ ನೀವು ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ಇರ್ಬೋದು, ಆರ್ ಎಲ್ಸ್ ಡೇಟಾ ಅನಾಲಿಸಿಸ್ ಎಲ್ಲ ಮಾಡುವಾಗ ತುಂಬ ರೀತಿಯಾದ ಒಂದು ಚಾಲೆಂಜಸ್ಗಳು ಬರುತ್ತೆ, ತುಂಬ ರೀತಿಯಾದ ಒಂದು ಎರರ್ಸ್ಗಳು ಬರ್ಬೋದು. ಸೊ ಅದನ್ನು ಎಫೆಕ್ಟಿವ್ ಆಗಿ ಐಡೆಂಟಿಫೈ ಮಾಡುವುದರಲ್ಲಿ, ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು, ಈ ರೀತಿಯಾದ ಸ್ಕಿಲ್ಸ್ಗಳು ನಿಮಗೆ ಇಲ್ಲಿ ಬೇಕಾಗುತ್ತೆ. ಫೋರ್ತ್ ಇಂಪಾರ್ಟೆಂಟ್ ಸ್ಕಿಲ್ ಬಂದುಬಿಟ್ಟು ಪೀಪಲ್ ಹ್ಯಾಂಡ್ಲಿಂಗ್ ಸ್ಕಿಲ್. ಸೊ ಪೀಪಲ್ ಹ್ಯಾಂಡ್ಲಿಂಗ್ ಸ್ಕಿಲ್ ಅದೇ ನಾನು ಹೇಳಿದೆ, ಇಲ್ಲಿ ನೀವು ಕಸ್ಟಮರ್ನ ಒಂದು ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೋಬೇಕು, ಅವ್ರಿಗೇನು ಬೇಕು ಅದನ್ನು ಪ್ರೊವೈಡ್ ಮಾಡುವಂಥದ್ದು, ಕನ್ವಿನ್ಸ್ ಮಾಡುವಂಥದ್ದಾಗಿರುತ್ತೆ. ಅದೇ ರೀತಿ ನೀವು ಇಲ್ಲಿ ಟೀಮಲ್ಲಿ ಪ್ಲೇ ಮಾಡ್ತಾ ಇರ್ತೀರಾ, ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಜೊತೆ ಇಲ್ಲ ನಿಮ್ಮ ಒಂದು ಸ್ಟೇಕ್ ಹೋಲ್ಡರ್ ಜೊತೆ, ಮ್ಯಾನೇಜ್ಮೆಂಟ್ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಡಿಸಿಷನನ್ನು ಯಾವ ರೀತಿ ನೀವು ಅಲ್ಲಿ ಇಡ್ತೀರಾ, ನಿಮ್ಮ ಒಂದು ಐಡಿಯಾಸ್ನ ಯಾವ ರೀತಿ ಅಲ್ಲಿ ಇಡ್ತೀರಾ, ಸೊ ಅವ್ರನ್ನ ಕನ್ವಿನ್ಸ್ ಮಾಡುವಂಥದ್ದು, ಟೀಮನ್ನು ಹ್ಯಾಂಡಲ್ ಮಾಡುವಂಥದ್ದು, ಈ ಎಲ್ಲ ಸ್ಕಿಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪೀಪಲ್ ಹ್ಯಾಂಡ್ಲಿಂಗ್ ಸ್ಕಿಲ್ ಆರ್ ಎಲ್ಸ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಫೈನಲ್ ಆಗಿ ಬಿಸ್ನೆಸ್ ಅನಾಲಿಸಿಸ್ನ ಕರೆಂಟ್ ಮಾರ್ಕೆಟಲ್ಲಿ ಯಾವ ರೀತಿಯಾದ ಒಂದು ಸ್ಕೋಪ್ ಇದೆ, ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇದೆ ಅಂತ
ನೋಡೋಣ. ಸೊ ಇವಾಗ ಯಾವುದೇ ಒಂದು ಆರ್ಗನೈಸೇಷನ್ ಆರ್ ಕಂಪನಿ ಅಲ್ಲಿ ಅಪ್ಲಿಕೇಶನ್ ಆರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ವಿಸ್ ಬೇಸ್ಡ್ ಕಂಪನೀಸ್ಗಳಲ್ಲಿ ಬಿಸ್ನೆಸ್ ಅನಲಿಸ್ಟ್ ಒಂದು ಕಂಪಲ್ಸರಿ ರಿಕ್ವೈರ್ಮೆಂಟ್ ಆಗಿದೆ. ಸೊ ಮೇನಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ನ ಜಾಬ್ ರೋಲ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಯಾವುದೋ ಒಂದು ಕಂಪನಿಗೆ ಪ್ರಾಜೆಕ್ಟ್ಸ್ಗಳನ್ನು ತರುವಂಥದ್ದು ಆಗಿದ್ದರೆ ಆ ಪ್ರಾಜೆಕ್ಟ್ಸ್ಗಳು ಎಫೆಕ್ಟಿವ್ ಆಗಿ ಸ್ಮೂತಾಗಿ ಡೆಡ್ಲೈನ್ ಒಳಗಡೆ ಕಸ್ಟಮರ್ನ ಒಂದು ಬಜೆಟ್ನ ಒಳಗಡೆ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಬಿಸ್ನೆಸ್ ಅನಾಲಿಸಿಸ್ಟ್ದು ಆಗಿರುತ್ತೆ. ಸೊ ಬಿಸ್ನೆಸ್ ಅನಾಲಿಸಿಸ್ಟ್ ಒಬ್ಬ ಮಿನಿ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ಬೋದು. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಏನೆಲ್ಲ ಮಾಡ್ತಾನೆ ಅದನ್ನೆಲ್ಲವನ್ನು ಬಿಸ್ನೆಸ್ ಅನಾಲಿಸ್ಟ್ ಮಾಡ್ತಾನೆ. ಸೊ ಎಕ್ಸೆಪ್ಟ್ ಬಿಲ್ಲಿಂಗ್ ಮತ್ತು ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ ಬಿಟ್ಟು. ಸೊ ಅದು ಬಿಟ್ಟು ಬೇರೆ ಎಲ್ಲ ಜಾಬ್ ರೋಲ್ಸ್ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾನೆ ಅದನ್ನು ಬಿಸ್ನೆಸ್ ಅನಾಲಿಸ್ಟ್ ಮಾಡ್ತಾನೆ. ಸೊ ಬಿಸ್ನೆಸ್ ಅನಾಲಿಸಿಸ್ಟ್ ಒಂದು ಕಂಪನಿಯ ಡೆವಲಪ್ಮೆಂಟ್ ಕಂಪನಿಯ ಸರ್ವಿಸ್ ಬೇಸ್ಡ್ ಕಂಪನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಕೀ ಜಾಬ್ ರೋಲ್ ಆಗಿದೆ. ಯಾವಾಗಲೂ ಇದಕ್ಕೆ ಈ ಒಂದು ಜಾಬ್ ರೋಲ್ಗೆ ಸ್ಕೋಪ್ ಇದ್ದೇ ಇರುತ್ತೆ. ಸೊ ಕರೆಂಟ್ ಮಾರ್ಕೆಟಲ್ಲಿ ಒಬ್ಬ ಫ್ರೆಷರ್ ಬಿಸ್ನೆಸ್ ಅನಾಲಿಸ್ಟ್ನ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ glassdoor.com ಈ ಒಂದು ಸೈಟ್ನ ರಿಪೋರ್ಟ್ಸ್ನ ಪ್ರಕಾರ ಒಬ್ಬ ಫ್ರೆಷರ್ 3.5 lakhs to 5 lakhs per annum ಪ್ಯಾಕೇಜ್ನ ಫೆಚ್ ಮಾಡ್ತಾ ಇದ್ದಾನೆ. ಸೊ ಅದೇ 2+ years ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ಬಿಸ್ನೆಸ್ ಅನಾಲಿಸ್ಟ್ ಬಂದ್ಬಿಟ್ಟು 10 to 20 lakhs ತನಕ ಸ್ಯಾಲ್ರಿ ಪರ್ ಆ್ಯನಮ್ ಫೆಚ್ ಮಾಡ್ತಾ ಇದ್ದಾನೆ. ಅಗೇನ್ 5+ years ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನಂತಾದರೆ ಈ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 35 lakhs ಪರ್ ಆ್ಯನಮ್. ನೆಕ್ಸ್ಟು ಬಿಸ್ನೆಸ್ ಅನಾಲಿಸ್ಟ್ ಯಾರೆಲ್ಲ ಮಾಡ್ಬೋದು ಅಂತ. ಸೊ ನೀವು B.Tech IT ಬ್ಯಾಕ್ಗ್ರೌಂಡಿಂದ ಇದ್ದೀರಾ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಇದ್ದೀರಾ, ನಿಮಗೆ ಕೋಡಿಂಗಲ್ಲಿ ಅಷ್ಟಾದ ಒಂದು ಇಂಟ್ರೆಸ್ಟ್ ಇಲ್ಲ, ನೀವು ಬಿಸ್ನೆಸ್ ಅನಾಲಿಸಿಸ್ಟ್ ಆಗ್ಬೋದು. ಅದೇ ರೀತಿ ನೀವು non-IT ಬ್ಯಾಕ್ಗ್ರೌಂಡಿಂದ ಇದ್ದೀರಾ, B.Com, M.Com, BA, BSc ಯಾವುದೇ ಒಂದು non-IT ಬ್ಯಾಕ್ಗ್ರೌಂಡಿಂದ ಇದ್ದೀರಾ, ಓಕೆ. ಸೊ ನೀವು ಸಹ ಈ ಒಂದು ಇಂಡಸ್ಟ್ರಿಗೆ ಬರ್ಬೋದು. ಯಾಕಂದರೆ ಇಲ್ಲಿ ಕೋಡಿಂಗ್ನ ಜಾಸ್ತಿ ಆದ ಒಂದು ರಿಕ್ವೈರ್ಮೆಂಟ್ ಇರಲ್ಲ. ಬಟ್ ಮೇನ್ ಕೆಲವು ಸ್ಕಿಲ್ಸ್ಗಳು ಏನಂದರೆ ನಿಮಗೆ ಡೇಟಾನ ಮ್ಯಾನೇಜ್ ಮಾಡುವಂಥದ್ದು ಗೊತ್ತಿರಬೇಕು, ಡೇಟಾದಿಂದ ಒಂದು ವ್ಯಾಲ್ಯೂಯಬಲ್ ಆದ ಒಂದು ಇನ್ಸೈಟನ್ನು ತೆಗಿಲಿಕ್ಕೆ ಗೊತ್ತಿರಬೇಕು. ಸೊ ತುಂಬ ಡೆಪ್ತ್ ಕೋಡಿಂಗ್ ಅಲ್ಲದ್ರು ಬೇಸಿಕ್ ಕೆಲವು ಕೋಡಿಂಗ್ಸ್ಗಳು ಗೊತ್ತಿದ್ರೆ ಇದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸಪೋಸ್ ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಇದ್ದೀರಂತ ಇದ್ದರೆ ನೀವು ಬಿಸ್ನೆಸ್ ಅನಾಲಿಸಿಸ್ಟಲ್ಲಿ ಪವರ್ BI ಟ್ಯಾಬ್ಲೋ ಜೊತೆ ಪೈಥಾನ್ ಆರ್ ಕಲ್ತ್ರೆ ಇದು ನಿಮ್ಗೊಂದು ಅಪ್ಪರ್ ಹ್ಯಾಂಡನ್ನು ಕೊಡುತ್ತೆ. ಸೊ ಇಲ್ದಿದ್ರೆ ನಿಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ ಕೋಡಿಂಗ್ ಕಲ್ತ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಇದರಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗು ಒಂದು ಸಣ್ಣದಾದ ಒಂದು ರೋಲ್ ಇದ್ದೇ ಇರುತ್ತೆ ಬಿಸ್ನೆಸ್ ಅನಾಲಿಸ್ಟಿಸ್ದು. ಅದಕ್ಕೆ ನಿಮಗೆ ಸ್ವಲ್ಪ ಯಾವುದಾದ್ರೂ ಸಾಫ್ಟ್ವೇರ್ ಟೆಸ್ಟಿಂಗ್ ಟೂಲ್ಸ್ಗಳು ಗೊತ್ತಿರಬೇಕಾಗತ್ತೆ. ಸೊ ಈ ರೀತಿ ಸ್ವಲ್ಪ ಬೇಸಿಕ್ ಟೆಕ್ನಿಕಲ್ ನಾಲೆಜು ಬೇಕಾಗುತ್ತೆ, ಡೆಪ್ತ್ ಆದ ಒಂದು ಕೋಡಿಂಗ್ ನಾಲೆಜ್ ಬೇಕಂತಿಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ಇನ್ಫಾರ್ಮೇಷನ್ಸ್ಗಳು ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾಕಂದರೆ ಸೊ ನೀವು ಲೈಕ್ ಮಾಡೋದ್ರಿಂದ ನಮ್ಮ ಈ ಕಂಟೆಂಟ್ ಬೇರೆಯವ್ರಿಗೆ ಯಾರು ಯೂಸ್ ಆಗ್ತದೆ ಅವ್ರಿಗೆ ರೆಕಮೆಂಡ್ ಆಗುತ್ತೆ. ಸೊ ನಮಗೂ ಈ ರೀತಿಯಾದ ಒಂದು ಒಳ್ಳೆಯದಾದ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.